ಪ್ರೀತಿಯ ವಿದ್ಯಾರ್ಥಿಗಳೇ, ಕಲಾ ಆಸಕ್ತರೇ, ಕಲಾಭಿಮಾನಿಗಳೇ, ಇಂದು ನಾವು ಭಾರತದ ಅತ್ಯಂತ ಶ್ರೇಷ್ಠ ಕಲಾವಿದರಲ್ಲಿ ಒಬ್ಬರಾದ ಶ್ರೀ ರಾಜಾ ರವಿ ವರ್ಮರ ಒಂದು ಸಣ್ಣ ಕಥೆಯ ಪಯಣಕ್ಕೆ ಹೊರಡುತ್ತಿದ್ದೇವೆ. ಅವರ ಚಿತ್ರಗಳಲ್ಲಿ ದೇವರು, ದೇವಿಯರು ಹೇಗೆ ರಚಿತವಾದವು, ಕಥೆಗಳು ಹೇಗೆ ಜೀವಂತಗೊಂಡವು ಇಲ್ಲಿ ತಿಳಿಯೋಣ. ಈ ಕಥೆಯನ್ನು ನಿಮಗೆ ಕಲಾವಿದರನ್ನು ಪರಿಚಯಿಸುವ ದೃಷ್ಟಿಯಿಂದ, ಭಾರತದ ಸಂಸ್ಕೃತಿಯನ್ನು ನೈಜ ಕಲೆಯಿಂದ ಮೆರುಗು ನೀಡಿದ ಈ ಕಲಾವಿದರನ್ನು ಪರಿಚಯಿಸಲು ರಚಿಸಲಾಗಿದೆ. ಬನ್ನಿ, ಈ ಮಾಂತ್ರಿಕ ಕಲಾವಿದನ ಕಥೆಯನ್ನು ತಿಳಿಯೋಣ. 1848ರಲ್ಲಿ ಕೇರಳದ ಕಿಲಿಮನೂರು ಎಂಬ ಚಿಕ್ಕ ಊರಿನಲ್ಲಿ ರವಿ ವರ್ಮ ಎಂಬ ಹುಡುಗ ರಾಜ ಕುಟುಂಬದಲ್ಲಿ ಜನಿಸಿದ. ಅವರ ತಂದೆಯ ಹೆಸರು ಏಳುಮಾವಿಲ ನೀಲಕಂಠನ್ ಭಟ್ಟಾತಿರುಪಳ್. ಕಲೆ ಮತ್ತು ಪುಸ್ತಕಗಳನ್ನು ಇಷ್ಟಪಡುವವರು, ಓದಿನ ಒಲವು ಹೊಂದಿದ್ದವರು. ಈತನ ತಾಯಿ ಉಮಾಂಬಾ ತಂಬರಟಿ ಕವಿತೆ ಬರೆಯುತ್ತಿದ್ದ ಕಲಾಪ್ರಿಯಳು. ಈ ಕುಟುಂಬದಿಂದ ರವಿಗೆ ಕಲೆಯ ಪ್ರೀತಿ ಬಂದಿತು. ರವಿ ಚಿಕ್ಕ ವಯಸ್ಸಿನಿಂದಲೇ ಚಿತ್ರ ಬಿಡಿಸಲು ಇಷ್ಟಪಡುತ್ತಿದ್ದ. 5 ವರ್ಷದವನಾಗಿದ್ದಾಗ ಎಲ್ಲರೂ ಆಟ ಆಡುವ ವಯಸ್ಸಿನಲ್ಲಿ ತೊಡಗಿದರೆ ಈತ ಗೋಡೆಯ ಮೇಲೆ ಮರ, ಪಕ್ಷಿ, ಜನರ ಚಿತ್ರ ಗಿಜಿಕೊಂಡು ರಂಜಿಸುತ್ತಿದ್ದ. ಅವನ ಚಿಕ್ಕಪ್ಪ ರಾಜ ವರ್ಮ ಒಬ್ಬ ದೊಡ್ಡ ಸಾಂಪ್ರದಾಯಿಕ ಕಲಾವಿದರಾಗಿದ್ದರು. ಚಿಕ್ಕಪ್ಪ ತಂಜಾವೂರು ಶೈಲಿಯಲ್ಲಿ ಚಿತ್ರ ಬಿಡಿಸುತ್ತಿದ್ದರು. ಗಾಢ ಬಣ್ಣ, ಚಿನ್ನದ ಅಲಂಕಾರ, ದೇವರ ಚಿತ್ರಗಳು ಇದರ ರಚನೆಯನ್ನು ರವಿ ಗಂಟೆಗಟ್ಟಲೆ ಅವರನ್ನು ನೋಡುತ್ತಾ ತಾನೂ ಕಲಾವಿದನಾಗುವ ಕನಸು ಕಂಡ. ಸುಮಾರು 14 ವರ್ಷದವನಾಗಿದ್ದಾಗ ರವಿಯ ಆಸಕ್ತಿಯನ್ನು ಪ್ರೋತ್ಸಾಹಿಸಲು ಈತನಿಗೆ ತಿರುವಾಂಕೂರಿನ ರಾಜಮನೆಗೆ ಕಳುಹಿಸಿದರು. ಅಲ್ಲಿನ ಉತ್ತಮ ಕಲಾವಿದರು ಅವನಿಗೆ ಸಾಂಪ್ರದಾಯಿಕ ಕಲೆಯನ್ನು ಕಲಿಸಿದರು. ಆದರೆ ಒಂದು ದಿನ ವಿದೇಶದಿಂದ ಬಂದ ಪರ್ಷಿಯನ್ ಕಲಾವಿದರು ರಿಯಲಿಸ್ಟಿಕ್ ಪೇಂಟಿಂಗ್ ಅನ್ನು ಪ್ರದರ್ಶಿಸಿದರು. ರವಿಯು ಈ ನೈಜ ಶೈಲಿಯ ಕಲೆಯನ್ನು ನೋಡಿ ಬೆರಗುಗೊಂಡ. ಈ ಶೈಲಿಯು ತುಂಬಾ ಆಕರ್ಷಿಸಿತು. ಈ ಚಿತ್ರಗಳಲ್ಲಿ ಜನರ ಮುಖಗಳು, ಬೆಳಕು, ನೆರಳಿನ ಆಟ ಎಲ್ಲವೂ ನಿಜವಾಗಿ ಕಾಣುತ್ತಿತ್ತು. ನಂತರ ರವಿಯು ವಿದೇಶಿ ಕಲಾವಿದರಿಂದ ಆಯಿಲ್ ಕಲರ್ ಕಲಿತ. ಈ ಬಣ್ಣಗಳು ಸಾಮಾನ್ಯ ಬಣ್ಣಕ್ಕಿಂತ ಗಾಢವಾಗಿ, ಸುಂದರವಾಗಿದ್ದವು. ರವಿ ಮುಖ ಭಾವನೆಗಳನ್ನು ಗಮನಿಸುತ್ತಾ ಚಿತ್ರ ಬಿಡಿಸುತ್ತಾ ನೈಜ ಶೈಲಿಯಲ್ಲಿ ಪರಿಣತಿ ಹೊಂದಿದ. ಚಿಕ್ಕಪ್ಪನ ಚಿತ್ರಗಳಿಂದ ಸ್ಫೂರ್ತಿಗೊಂಡು ರಾಮಾಯಣ, ಮಹಾಭಾರತದ ಕಥೆಗಳನ್ನು ಈ ನೈಜ ಶೈಲಿಯಲ್ಲಿ ಚಿತ್ರಿಸಲು ಆರಂಭಿಸಿದ. ರಾಮಾಯಣ, ಮಹಾಭಾರತದ ಕಥೆಗಳು ಜೀವಂತಿಕೆಯ ರೂಪವನ್ನು ಪಡೆದವು.